SK Super TMT, the long life TMT. ನೋಡಿ, ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರಿಗೆ ಮಂತ್ರಿಗಿರಿ ಕೊನೆ ಮೊಮೆಂಟಲ್ಲಿ ಮಿಸ್ ಆಯಿತು. ಲಿಸ್ಟಲ್ಲಿ ಅವ್ರ ಹೆಸರಿದ್ರೂ ಕೂಡ ಆಮೇಲೆ ಅದು ಮಿಸ್ ಆಯಿತು. ಸಹಜವಾರೇ ಅವ್ರ ಬೆಂಬಲಿಗರೆಲ್ಲ ಸಿದ್ದರಾಮಯ್ಯ ನಿವಾಸದ ಮುಂದೆ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ಮಂತ್ರಿಗಿರಿಯನ್ನು ಕೊಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬಟ್ ಅದು ಯಾಕೆ ಹಂಗಾಯಿತು ಅಂತ ಗೊತ್ತಿಲ್ಲ. ಗಾಯತ್ರಿ ಶಾಂತೇಗೌಡ ಅವರು ಮೊನ್ನೆ ಪಾಪ ಅವರು ಪರಿಷತ್ ಸದಸ್ಯೆ ವಿಜೇತೆ ಅಂದರೆ ಮರು ಎಣಿಕೆಯಲ್ಲಿ ಅಂತ ಆಗಿದ್ದು. ಇಮಿಡಿಯೇಟಾಗಿ ಅವರಿಗೆ ಸಿದ್ದರಾಮಯ್ಯನವರೇ ಹೆಚ್ಚು ಒತ್ತಾಕಿ ಅವರಿಗೆ ಮಂತ್ರಿ ಮಾಡಬೇಕು ಅಂತ ಹೇಳಿದ್ದು. ಪಟ್ಟಿಯಲ್ಲೂ ಅವ್ರ ಹೆಸರಿತ್ತು, ಇಡೀ ಕ್ಯಾಬಿನೆಟ್ನಲ್ಲಿದ್ದ ಏಕೈಕ ಮಹಿಳೆ. ಬಟ್ ಅದು ಕೂಡ ಈಗ ಸದ್ಯಕ್ಕೆ ಮಿಸ್ ಆಗಿದೆ. ಹೆಸರನ್ನ ಅನೌನ್ಸ್ ಮಾಡಿ ಆಮೇಲೆ ಇಲ್ಲ ಅನ್ನೋದಿದೆಯಲ್ಲ, ಅದು ಬಹಳ ನೋವಿನ ಸಂಗತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ನೋಡಿ, ಪಟ್ಟಿಯಲ್ಲಿ ಹೆಸರೇ ಬರಲಿಲ್ಲ ಅಂತಂದರೆ ಅದೊಂಥರ, ಪಟ್ಟಿಯಲ್ಲಿ ಹೆಸರು ಕಾಣಿಸ್ಕೊಂಡು ಆಮೇಲೆ ಫೋನ್ ಮಾಡಿ ನೀವು ಪ್ರಮಾಣ ವಚನ ತಗೊಳ್ಳೋದು ಬೇಡ ಅಂತಂದಾಗ ಆಗೋ ನೋವಿದೆಯಲ್ಲ ಕಾರ್ಯಕರ್ತರಿಗೆ, ಅದು ಹೇಳಕ್ಕೆ ವರ್ಣಿಸೋದಕ್ಕೆ ಅಸಾಧ್ಯ. ಸೊ ಏನು ಹೇಳ್ತಾರೆ ಈಗ ಕಾರ್ಯಕರ್ತರೆಲ್ಲ ಅಂತ? ಸೊ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಬಂದಾಗಲೇ ಎಲ್ರಿಗೂ ಕೂಡ ಅಚ್ಚರಿಯ ಅಭ್ಯರ್ಥಿ ಅಂತ ಅನಿಸಿದ್ದು ನಿಜ. ಅದಾದ ಬಳಿಕ ನಡೆದ ಬೆಳವಣಿಗೆ ನಿಜಕ್ಕೂ ಕೂಡ ಇನ್ನಷ್ಟು ಅಚ್ಚರಿಗೆ ದೂಡಿತು. ಸೊ ಈ ಹಿನ್ನೆಲೆಯಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಮುಂದೆ ನೀವು ನೋಡ್ತಾ ಇರಬಹುದು, ಇವರೆಲ್ಲರೂ ಕೂಡ ಗಾಯತ್ರಿ ಶಾಂತೇಗೌಡ ಅವರ ಬೆಂಬಲಿಗರು. ಚಿಕ್ಕಮಗಳೂರಿಂದ ಅನೇಕ ಜನ ಬಂದಿದ್ದಾರೆ. ಸೊ ಅನೇಕ ಕಡೆಯಿಂದಲೇ ಅವರ ಆಕ್ರೋಶ ಏನು ಅಂದ್ರೆ, ಇದ್ದಕ್ಕಿದ್ದಂಗೆ ಹೆಸರು ಪ್ರಕಟ ಮಾಡಿದ್ಯಾಕೆ, ಅದಾದ ಬಳಿಕ ಅವರ ಹೆಸರನ್ನ ತೆಗೆದಿದ್ದು ಯಾಕೆ ಅನ್ನುವಂತಹ ಸ್ಪಷ್ಟ ಕಾರಣ ಬೇಕು ಅನ್ನುವಂತಹ ಆಕ್ರೋಶವನ್ನ ಅವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಕಾರಣ ಇಲ್ಲದೆ ಏನಕ್ಕೆ ಮಾಡಿದ್ರು, ಹಿಂದುಳಿದ ವರ್ಗಕ್ಕೆ ಸೇರಿದವರು ಅನ್ನುವಂತಹ ಕಾರಣಕ್ಕ ಈ ರೀತಿಯ ಆಕ್ರೋಶಗಳು ಹೊರಗೆ ಬರ್ತಾ ಇದೆ. ಇನ್ನೊಂದು ಕಡೆಗೆ ಗಾಯತ್ರಿ ಅವರು ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ನೋಡೋಣ, ಇನ್ನು 4-5 ದಿನಗಳಲ್ಲಿ ಮತ್ತೆ ನನ್ನ ಹೆಸರು ಬರುತ್ತೆ ಅನ್ನುವಂತಹ ನಿರೀಕ್ಷೆ ನನಗಿದೆ. ಸದ್ಯಕ್ಕೆ ಹೈಕಮಾಂಡ್ ಸೂಚನೆ ಅಂತ ಹೇಳ್ತಾ ಇದ್ದಾರೆ, ನನಗೂ ಕೂಡ ಸರಿಯಾಗಿ ಇಲ್ಲ, ನಾನೇನು ರಿಯಾಕ್ಟ್ ಮಾಡೋದಿಲ್ಲ ಅನ್ನುವಂತಹ ಮಾಹಿತಿಯನ್ನ ಹೇಳಿದ್ರು. ಬಟ್ ಇನ್ನೂ ಕೂಡ ನಿರೀಕ್ಷೆ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಸೊ ಮಾತಾಡ್ಸೋಣ, ಬೆಂಬಲಿಗರು ಕೂಡ ಇದ್ದಾರೆ. ಸೊ ಏನ್ ಹೇಳ್ತೀರಾ ಸರ್? ಈಗ ಏನೂ ಇಲ್ಲ, ನಾವು ಗಾಯತ್ರಕಾರಿಗೆ ಮಂತ್ರಿ ಸ್ಥಾನ ಸಿಕ್ತು ಅಂತೇಳಿ ಎಲ್ಲ ಆಸೆಯಿಂದ ಕಾರ್ಯಕರ್ತರಲ್ಲೇ ನೀವು ಬಂದಿದ್ದೀವಿ. ಈಗ ಸ್ವಲ್ಪ ಸಣ್ಣ ವ್ಯತ್ಯಾಸಗಳಿರ್ಬಹುದು. ಸಿದ್ದರಾಮಯ್ಯನವರು, ಗಾಯತ್ರಕ್ಕ ಅವರು, ಹಿರಿಯ ಕಾಂಗ್ರೆಸ್ ಮುಖಂಡರುಗಳು ಕೂತು ಮಾತಾಡ್ತಾರೆ. ಆ ಗೌರವ ನಾವು ಇಟ್ಟಿದ್ದೀವಿ ನಮ್ಮ ಕಾಂಗ್ರೆಸ್ ಪಾರ್ಟಿಲಿ. ಗಾಯತ್ರಕ್ಕನವರಿಗೆ ಖಂಡಿತವಾಗೂ ಮುಂದಿನ ದಿನದಲ್ಲಿ ಮಂತ್ರಿ ಸ್ಥಾನ ಕೊಡ್ತಾರೆ ಅಂತ ಮೇಡಮ್ ಭರವಸೆ 100% ಇದೆ. ಭರವಸೆ ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ಒಂದು ಹೇಳಿದ್ದಾರೆ, ನೀವೊಂದು ವಾರ ತಾಳ್ರಿ, ನಾವೆಲ್ಲ ಸರಿ ಮಾಡ್ತೀವಿ. ಅಲ್ಲಿಂದ ನಾವು ಕೇಳಿದ್ವಿ, ನಾವು ಗಾಯತ್ರಿ ಶಾಂತೇಗೌಡದು AICC ಇಂದ ಲಿಸ್ಟ್ ಬಂದಿದೆ, ಇಲ್ಲಿ ಯಾಕೆ ಹೋಲ್ಡಿಂಗ್ ಮಾಡಿದ್ರಿ? ಇಲ್ಲ, ಅದು ನಂದು ಏನೂ ಗೊತ್ತಾಗಿಲ್ಲ, ಏನೋ ಕನ್ಫ್ಯೂಸ್ ಆಗಿದೆ, ಒಂದು ವಾರದಲ್ಲಿ ನಾನು ಸರಿಪಡಿಸ್ತೀನಿ ಅಂದಾಗ ನಾವು ಇಂದು ಗಪ್ಪಿದ್ದೀವಿ. ಖಂಡಿತವಾಗ್ಲೂ ಗಾಯತ್ರಿ ಶಾಂತೇಗೌಡರು ಮಿನಿಸ್ಟರ್ ಆಗ್ತಾರೆ. ಚಿಕ್ಕಮಗಳೂರು ನೋಡಿ, ಕಾಂಗ್ರೆಸ್ ಪಕ್ಷ ಭಾರಿ ಹೋರಾಟದ ನಂತರ ನಮ್ಮ ಮೇಡಮ್ ಅವ್ರು ಬಂದಿದ್ದಾರೆ. ಮತ್ತೆ ನಮಗೆ ಅಧಿಕಾರ ಸಿಗುತ್ತೆ, ಅದ್ರ ಭರವಸೆ ನಮ್ಮ ಕರ್ನಾಟಕ ಸರ್ಕಾರ ಚಿಕ್ಕಮಗಳೂರಿನ 5 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿ ಗೆಲ್ಲೋದಕ್ಕೆ, 5 ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಅಕ್ಕ ಗಾಯತ್ರಿ ಶಾಂತೇಗೌಡರೇ ಕಾರಣ. ಆದ್ಮೇಲೆ ಯಾರು ಆಗಿಲ್ಲ ಮಿನಿಸ್ಟ್ರು, ಅದರಿಂದ ಕಾಂಗ್ರೆಸ್ ಇಂದವ ಗಾಯತ್ರಿ ಬೆಳಗ್ಗೆ ಎಲ್ಲ ಪ್ರಮಾಣ ವಚನಕ್ಕೆ ಅಂತ ಬಂದವರು ಈಗ ನಿರಾಸೆಯಾಗಿ ವಾಪಸ್ ಹೋಗ್ತಾರೆ. ನಿರಾಸೆ ಆಗಿದೆ ಮೇಡಮ್. ನಿರಾಸೆ ಏನಿಲ್ಲ, ಸಿಗುತ್ತೆ ಅಂತ ನಂಬಿಕೆ ನಮಗೆ ಇದ್ದೇ ಇದೆ. ಸಿಗುತ್ತೆ, ನಮ್ಮ ಗಾಯತ್ರಿ ಶಾಂತೇಗೌಡ ಮಿನಿಸ್ಟರ್ ಆಗೇ ಆಗ್ತಾರೆ. ಓಕೆ ಪವಿತ್ರ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸಹಜವಾಗಿ ಅವರು ಎಲ್ಲರೂ ಕೂಡ ಈ ರೀತಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಬಂದು ಕೂಡ ಮಿಸ್ ಆಗಿದೆ ಅಂತಂದರೆ ಎಂಥವ್ರಿಗೂ ನೋವಾಗುತ್ತೆ.